ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರಗಳು. ಇದು ನಮ್ಮ ತನ್ವ್ಯ ದಿನಕ್ಕೊಂದು ಕತೆ ಯೂಟ್ಯೂಬ್ ಚಾನಲ್. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೆಳಗಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಕಥೆಯ ಹೆಸರು ಕಾಗೆ ಮತ್ತು ಇರುವೆ. ಒಂದು ದೊಡ್ಡ ಊರು. ಆ ಊರಿನಲ್ಲಿ ಕಾಗೆ ಮತ್ತು ಇರುವೆ ಇದ್ದರು. ಅವಿಬ್ಬರು ಒಂದು ಜಾಗಕ್ಕೆ ಬಂದಿದ್ದವು. ಆ ಇರುವೆ ಕೊಳದ ಪಕ್ಕದಲ್ಲಿ ಓಡಾಡ್ತಾ ಇತ್ತು. ಆಗ ಆ ಇರುವೆ ಕೊಳದಲ್ಲಿ ಬಿದ್ದುಬಿಡ್ತು. ಅದನ್ನ ಕಾಗೆ ನೋಡ್ಬಿಟ್ಟು, ನಾನು ಹೇಗೋ ಆಗಿ ಆ ಇರುವೆನ ನಾನು ರಕ್ಷಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಕಾಗೆ ಒಂದು ಎಲೆ ಕಿತ್ತಿ ಕೊಳದಲ್ಲಿ ಹಾಕ್ತು. ಆ ಇರುವೆ ಎಲೆ ಮೇಲೆ ಹತ್ತಿತು. ಅದು ದಡದ ಹತ್ರ ಇತ್ತು. ಆಮೇಲೆ ಯಾರಪ್ಪ ನನ್ನ ಕೊಳದಲ್ಲಿ ಎಲೆ ಹಾಕಿದ್ರು, ಯಾರು ನನ್ನನ್ನು ರಕ್ಷಣೆ ಮಾಡಿದ್ರು ಅಂತ ಆ ಕಡೆ ಈ ಕಡೆ ನೋಡ್ತಿತ್ತು. ಆಗ ಆ ಕಾಗೆ ಬಂದು ಹೇಳ್ತು, ನಾನೇ ಎಲೆನ ನಿನ್ನ ಹತ್ರ ಹಾಕ್ತೆ, ಆಮೇಲೆ ನಾನೇ ನಿನ್ನನ್ನು ರಕ್ಷಣೆ ಮಾಡಿದ್ದು ಗೊತ್ತಾ ಅಂತ ಆ ಕಾಗೆ ಹೇಳ್ತು. ಆಗ ಇರುವೆ ಕಾಗೆಗೆ ಧನ್ಯವಾದಗಳನ್ನ ಹೇಳ್ತು. ಮಾರನೇ ದಿನ ಬೆಳಗ್ಗೆ ಏನಾಯ್ತಂದ್ರೆ, ಕಾಗೆ ಮತ್ತು ಇರುವೆ ಒಂದು ಸುಂದರವಾದ ಕಾಡತ್ರ ಬಂದಿತ್ತು. ಆಗ ಇರುವೆ ಒಂದತ್ರ ಕುತ್ಕೊಂಡಿತ್ತು. ಪಾರಿವಾಳ ಆರಾಮ್ಸೆಗೆ ಆ ಕಡೆ ಈ ಕಡೆ ಹಾರ್ತಾ ಇತ್ತು. ಆಗ ಇರುವೆ ಹೇಳ್ತು, ಕಾಗೆ ಆ ಪಾರಿವಾಳ ಥರ ನೀನು ಆರು ನೋಡೋಣ ಅಂತು. ಆಗ ಕಾಗೆ ಸುತ್ತಮುತ್ತ ಖುಷಿಯಿಂದ ಹಾರ್ತಾ ಇತ್ತು. ಆಗ ಬೇಟೆಗಾರ ನಾನು ಹೇಗೋ ಆ ಕಾಗೆನ ಸಾಯಿಸ್ಬೇಕು ಅಂದ್ಬಿಟ್ಟು ಅದತ್ರ ಗುರಿ ಇಡ್ತಿತ್ತು. ಅದನ್ನ ಇರುವೆ ನೋಡ್ಬಿಟ್ಟು ಆವಾಗ ಆ ಕಾಗೆನ ಕಾಪಾಡ್ತು. ಇವತ್ತು ನಾನು ಕಾಗೆನ ಕಾಪಾಡಬೇಕು ಅಂದ್ಬಿಟ್ಟು ಆ ಬೇಟೆಗಾರನ್ನ ಕಾಲನ್ನ ಕಚ್ತು, ತುಂಬಾ ಕಚ್ತು. ಆಗ ಬೇಟೆಗಾರ ಕಾಲು ಕೆರ್ಕೊಂಡ. ಆವಾಗ ಅವನು ಇಟ್ಟಿದ್ದ ಗುರಿ ಯಾವುದೋ ಮರಕ್ಕೆ ಹೋಗ್ಬಿಟ್ಟು ಬೀಳ್ತು. ಆವಾಗ ಇಬ್ರು ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆದ್ರು. ಯಾಕಂದ್ರೆ ನೀನು ನನಗೆ ಸಹಾಯ ಮಾಡಿದೆ, ನಾನು ನಿನಗೆ ಸಹಾಯ ಮಾಡಿದೆ ಅಂದ್ಬಿಟ್ಟು ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆದ್ರು. ವೀಕ್ಷಕರೇ, ಈ ಕಥೆಯಿಂದ ಏನು ಪಾಠ ಕಲಿಬೇಕಂದ್ರೆ, ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ಧನ್ಯವಾದಗಳು.